ಇವತ್ತು ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ಕೇವಲ 3 ಸಾಮಗ್ರಿಗಳಿಂದ ರುಚಿಯಾದ ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ವಿಶೇಷ ದಿನಗಳಲ್ಲಿ ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಆಗಿ ಇದು ಒಂದು ಪರ್ಫೆಕ್ಟ್ ಸ್ವೀಟ್ ಆಗಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯಮುನಾಸ್ ಕಿಚನ್. ಇವತ್ತಿಂದ ನನ್ನ ಯೂಟ್ಯೂಬ್ ಕುಕಿಂಗ್ ಜರ್ನಿ ಶುರುವಾಗಿದೆ. ಆದ್ದರಿಂದ ಒಂದು ಒಳ್ಳೆ ಸ್ವೀಟ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ ಒಣ ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 4 ಒಣ ಕೊಬ್ಬರಿನ ತಗೊಂಡು ಅದನ್ನು ಮಧ್ಯಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಸಣ್ಣದಾಗಿ ಹೆಚ್ಕೊಂಡು ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡ್ಕೋಬೇಕು. ಕೆಲವರು ಅದನ್ನು ಹಾಗೆ ತುರಿದು ಮಾಡ್ತಾರೆ, ಬಟ್ ಹೀಗೆ ಮಿಕ್ಸಿಯಲ್ಲಿ ನುಣ್ಣಗೆ ಪುಡಿ ಮಾಡ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಕೊಬ್ಬರಿನೆಲ್ಲ ಸಣ್ಣಗೆ ಪುಡಿ ಮಾಡಿಟ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನುಣ್ಣಗಾಗೋ ಥರ ಪುಡಿ ಮಾಡ್ಕೋತಾ ಇದ್ದೀನಿ. ನೋಡಿ, ಕೊಬ್ಬರಿ ಎಷ್ಟು ಚೆನ್ನಾಗಿ ಪುಡಿಯಾಗಿದೆ. ಇವಾಗ ಕೊಬ್ಬರಿ ಪುಡಿನೆಲ್ಲ ಒಂದು ತಟ್ಟೆಗೆ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಪುಡಿ ಮಾಡಿರೋಂಥ ಕೊಬ್ಬರಿ ಪುಡಿನೆಲ್ಲ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಆ ಕೊಬ್ಬರಿದು ಹಸಿ ಸ್ಮೆಲ್ ಎಲ್ಲ ಹೋಗಿ ಒಂದು ಒಳ್ಳೆ ಘಮ ಬರೋವರೆಗೂ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಹೀಗೆ ಹುರ್ಕೊಳ್ಳೋದ್ರಿಂದ ಸ್ವೀಟು ತುಂಬ ದಿನ ಹಾಳಾಗ್ದಲೇ ಇರುತ್ತೆ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಹುರಿದ್ಮೇಲೆ ಅದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಬಿಡೋಣ. ಮತ್ತು ಅದೇ ಬಾಣಲಿಗೆ ಬೆಲ್ಲ ಹಾಕ್ಕೊಳ್ಳೋಣ. ನಾನು 4 ಕಪ್ಪು ಕೊಬ್ಬರಿ ಪುಡಿಗೆ 2 ಕಪ್ಪು ಬೆಲ್ಲ ಹಾಕೋತಾ ಇದ್ದೀನಿ. ಕೆಲವರು ಬೆಲ್ಲನ ಕರಗಿಸಿ ಹಾಕೋತಾರೆ. ಏನಾದರೂ ಕಲ್ಲು ಏನಾರು ಇದ್ದರೆ ಕರಗಿಸಿ ಹಾಕೋಬೋದು, ಇಲ್ಲಾಂದರೆ ಡೈರೆಕ್ಟ್ ಹಾಕೋಬೋದು. ನಾನು ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಗ್ಲಾಸ್, ಚಿಕ್ಕ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕ್ಕೋಬಾರ್ದು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ತೆಳ್ಳಗಾಗ್ಬಿಡುತ್ತೆ. ಆಮೇಲೆ ಕೊಬ್ಬರಿ ಜೊತೆ ಮಿಕ್ಸ್ ಆಗಿ ಅದು ಮಿಠಾಯಿ ಕನ್ಸಿಸ್ಟೆನ್ಸಿ ಬರೋಕ್ಕೆ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಒಂದು ಅರ್ಧ ಇಲ್ಲ 3/4 ಗ್ಲಾಸ್ ಹಾಕ್ಕೊಂಡ್ರೆ ಸಾಕು. ಬೆಲ್ಲ ಎಲ್ಲ ಕರಗಿ ಹೀಗೆ ಒಂದು ಎಳೆ ಪಾಕ ಬಂದರೆ ಸಾಕು. ತುಂಬ ಪಾಕ ಬರೋದೇನು ಬೇಡ. ಈಗ ಇದಕ್ಕೆ ನಾವು ಹುರಿದಿಟ್ಕೊತಿರೋಂಥ ಕೊಬ್ಬರಿ ಪುಡಿನ ಹಾಕೋಬೇಕು. ಆಮೇಲೆ ಕೊಬ್ಬರಿ ಪುಡಿನ ಬೆಲ್ಲದ ಪಾಕದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಆದಮೇಲೆ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು 2ರಿಂದ 3 ನಿಮಿಷ ಚೆನ್ನಾಗಿ ಹುರ್ಕೋಬೇಕು. ಅದನ್ನು ಹಾಗೆ ಬಿಡಬಾರ್ದು, ತಳ ಹಿಡಿದ್ಬಿಡುತ್ತೆ. ಅವಾಗವಾಗ ತಿರುತ್ತಾ ಇರಬೇಕು. ಮತ್ತು ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಟೇಸ್ಟ್ಗೋಸ್ಕರ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ನೀವು ಹಾಕೋಬೋದು, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಹೀಗೆ ಒಂದು 2ರಿಂದ 3 ನಿಮಿಷ ಹುರ್ಕೋತಾ ಇದ್ದರೆ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ.
ನೋಡಿ ಹೀಗೆ ಗಟ್ಟಿಯಾಗಿದೆ. ಇದು ಸ್ವೀಟ್ ಮಾಡೋಕ್ಕೆ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊತಾ ಇದ್ದೀನಿ, ಜಸ್ಟ್ ಫ್ಲೇವರ್ಗೋಸ್ಕರ. ಇದು ಆಪ್ಷನಲ್ಲು, ಬಟ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಮಾಡಿ ಫ್ಲೇಮ್ನ ಆಫ್ ಮಾಡ್ಕೊತೀನಿ. ಆಮೇಲೆ ಒಂದು ತಟ್ಟೆ ತಗೊಂಡು ಆ ತಟ್ಟೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ತಟ್ಟೆ ಪೂರ್ತಿ ಸವರ್ಕೋಬೇಕು. ಹೀಗೆ ತುಪ್ಪನೆಲ್ಲ ತಟ್ಟೆಗೆ ಸವರ್ಕೊಂಡಾದಮೇಲೆ ರೆಡಿಯಾಗಿರೋಂಥ ಮಿಠಾಯಿನ ಎಲ್ಲ ತಟ್ಟೆಗೆ ಹಾಕೋಬೇಕು. ಎಲ್ಲ ಮಿಠಾಯಿನ ತಟ್ಟೆಗೆ ಹಾಕ್ಕೊಂಡು ಒಂದು ಸಮನಾಗಿ ಬರೋ ಥರ ಅದನ್ನು ತಟ್ಕೋಬೇಕು. ಸ್ವಲ್ಪ ಬಿಸಿ ಇರುತ್ತೆ, ಹುಷಾರಾಗಿ ಮಾಡ್ಕೋಬೇಕು. ಈ ರೀತಿ ಸಮನಾಗಿ ತಟ್ಕೊಂಡ್ಮೇಲೆ ಇದನ್ನು ಒಂದು 2ರಿಂದ 3 ಗಂಟೆ ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ಅಂದರೆ ಬಿಸಿ ಎಲ್ಲ ಆರಿ ಅದು ಪೂರ್ತಿ ತಣ್ಣಗಾಗಬೇಕು. ಒಂದು 2-3 ಅವರ್ಸ್ ಆದಮೇಲೆ ನೋಡಿ ಹೀಗೆ ತಣ್ಣಗಾಗಿದೆ. ಇದನ್ನು ಒಂದು ಚಾಕು ತಗೊಂಡು ಸುತ್ತ ಬಿಡಿಸ್ಕೋಬೇಕು. ಅದು ಕಚ್ಕೊಂಡಿರುತ್ತಲ್ಲ, ಸ್ವಲ್ಪ ಚಾಕು ಸಹಾಯದಿಂದ ಹೀಗೆ ಬಿಡಿಸ್ಕೊಂಡ್ರೆ ತಗೊಳ್ಳೋಕ್ಕೆ ಈಸಿ ಆಗುತ್ತೆ. ಆಮೇಲೆ ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಅದನ್ನು ಕಟ್ ಮಾಡ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಏಕೆಂದರೆ ನಾನು ಮಕ್ಕಳಿಗೋಸ್ಕರ ಮಾಡಿರೋದ್ರಿಂದ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ. ಕೇವಲ 10 ನಿಮಿಷದಲ್ಲಿ 3 ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ತುಂಬ ರುಚಿಯಾದಂಥ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ. ಮಕ್ಕಳುಗಳಿಗಂತೂ ತುಂಬ ಇಷ್ಟ ಆಗುತ್ತೆ. ನನ್ನ ಮಕ್ಕಳಂತೂ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.